ಅವನ ಮಾತೃವಾತ್ಸಲ್ಯವನ್ನು ಕೂಡ ವಿಜಯದಾಸರು ಹೀಗೆ ಹೇಳ್ತಾರೆ. ಬಡತನದಲ್ಲಿ ಹುಚ್ಚು ಹಿಡಿದು ತಿರುಗುವ ಮಗನು, ಅಡವಿ ಅಡವಿ ತಿರುಗುತ್ತಿರಲು ಹಡೆದ ತಾಯಿ ಬಹುಮೋಹ ಪಾಶದಲ್ಲಿ ಅಡಿಗಡಿಗೆ ಅವನ ರಕ್ಷಿಸುತ್ತಿಪ್ಪಳೋ. ಬಡತನದಲ್ಲಿ ಹುಚ್ಚು ಹಿಡಿದು ತಿರುಗುವ ಮಗನು, ಅಡವಿ ಅಡವಿ ತಿರುಗಿತಿರಲು. ಅಡವಿ ಅಂದ್ರೆ ಹಿಂದಿನ ಕಾಲದ ಉದಾಹರಣೆ ಕೊಟ್ಟಿದ್ದಾರೆ, ಈಗ ಬೀದಿ ಬೀದಿ ತಿರುಗತಕ್ಕಂಥವರು ಅಂತ ಹಾಗಿಟ್ಕೋಬೇಕು. ಬಡತನದಲ್ಲಿ ಹುಚ್ಚಿ ಹುಡದ ಹೋಗಿ ಆ ಬೀದಿ ಬೀದಿ ತಿರುಗಾಡ್ಕೊಂಡು ಕಷ್ಟಪಡ್ತಕ್ಕಂಥವನವನ್ನೂ ಕೂಡ ತಾಯಿ ಏನು ಮಾಡ್ತಾಳೆ, ಅವನು ಹಣ ಸಂಪಾದನೆ ಮಾಡಿಲ್ಲ ಅಂತ ಕೋಪ ಮಾಡಿಕೊಳ್ಳೋದಿಲ್ಲ. ಅವನನ್ನು ಕರೆದು ಅವನಿಗೆ ಅನ್ನ ಕೊಡ್ತಾಳಂತೆ ತಾಯಿ. ಹಡೆದ ತಾಯಿ ಬಹುಮೋಹ ಪಾಶದಲ್ಲಿ ಅಡಿಗಡಿಗೆ ಅವನ ರಕ್ಷಿಸುತ್ತಿಪ್ಪಳೋ. ಒಡೆಯ ಕೇಳುವುದು ಅವನಿಂದಲಿ ಜನರಿಗೆ, ಒಡಲ ದೋಷಣವು ಪೋಷಣವು ಲೇಷವಾದರುಂಟೆ. ಒಡೆಯ ಕೇಳುವುದು, ಪರಮಾತ್ಮನನ್ನು ಹೇಳುವುದು, ನೀನು ತಾಯಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೀಯ. ಬಡವನು ನಾನು ಬಲು ಹುಚ್ಚು ಹಿಡಿದು ಚರಿಪ ಕಡು ಮೂರ್ಖನೋ ದೇವ ನಿನ್ನವನೋ. ನಾನು ಹಾಗೆ ತಿರುಗ್ತಾ ಇದ್ದೇನೆ, ಏನು ಸಂಪಾದನೆ ಮಾಡ್ತಾ ಇಲ್ಲ, ತಿರುಗ್ತಾ ಇದ್ದೇನೆ ಅಷ್ಟೇ. ಪೊಡವೀಶ ನಿನಗೊಂದು ಬಿಂದೋದಕವನು ತಡೆಯದೆ ತಂದು ಅರ್ಪಿಸದಲೇವೆ. ಹುಚ್ಚು ಅಂದ್ರೆ ಇದು. ತನ್ನ ಒಡವಿಗೋಸ್ಕರ ಒಡಲಿಗೋಸ್ಕರ ಪ್ರಯತ್ನ ಮಾಡ್ತಾನೆ, ಭಗವಂತನಿಗೆ ಒಂದು ಬಿಂದು ಗಂಗೋದಕ ಕೊಡೋದಿಲ್ಲ. ತಾನು ಉಣಬೇಕು ಅಂತ ಬಯಸ್ತಾನೆ, ಮೃಷ್ಟಾನ್ನ ಉಣಬೇಕು, ಹೊಟ್ಟೆ ತುಂಬಾ ಉಣಬೇಕು. ದೇವರಿಗೆ ಒಂದು ಬಿಂದು ಗಂಗೋದಕ ಕೊಡೋದಿಲ್ಲ, ಒಂದು ತುಳಸಿ ದಳ ಕೊಡೋದಿಲ್ಲ. ಇದಕ್ಕೆ ಹೇಳೋದು ಹುಚ್ಚು. ಒಡಲ ತುಂಬಿದೆ ನಾನು ಎನ್ನೆಂದಂಬೋ ಗರ್ವ. ಎಲ್ಲಾದ್ರೂ ನೀನೇ ಬಂದು ತಾಯಿಯಾಗಿ ಬಂದು ಉಣಿಸ್ತಾ ಇದ್ದೀಯಾ, ಹೊಟ್ಟೆ ತುಂಬಿತು, ಆದರೆ ಹೊಟ್ಟೆ ತುಂಬಿಸಿಕೊಂಡವನು ನಾನು ಅಂತ ಗರ್ವ ನನಗೆ. ಒಡಲ ತುಂಬಿದೆ ನಾನು ಎನ್ನದೆಂಬೋ ಗರ್ವ, ಉತ್ತಮ ಭಕುತರಿಂದ ಪೂಜೆಯ ಗೊಂಬುವನೇ. ನಾನೇನು ನಿನ್ನ ಪೂಜೆ ಮಾಡಬೇಕು ಹೇಳು? ನೀನೇನು ಹೇಳ್ತಾ ಇದ್ದಿ? ನನಗೆ ಪೂಜೆ ಮಾಡ್ತಾ ಇಲ್ಲ, ನೀನು ನಿನ್ನ ಹೊಟ್ಟೆ ತುಂಬಿಸ್ಕೊಂಡಿ ಎಂಬುದಾಗಿ ನಿನಗೆ ಗರ್ವ ಅಂತ ನೀನು ನನ್ನ ಮೇಲೆ ನೀನು ದೋಷಾರೋಪಣೆ ಮಾಡ್ತೀಯಾ? ನಾನು ನಿನಗೆ ಏನು ಅಂತ ಉಪಚಾರ ಮಾಡಲಿ ಅಂತ ಕೇಳ್ತಿದ್ದಾರೆ. ಯಾಕೆ? ಉತ್ತಮ ಭಕ್ತರಿದ್ದಾರೆ, ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅವ್ರು ನಿನಗೆ ಉಣಿಸ್ತಾರೆ, ಬೇಕಾದಷ್ಟು ಕೊಡ್ತಾರೆ, ನಾನೇನು ಕೊಡಬಲ್ಲೆ ನಿನಗೆ? ಆದ್ದರಿಂದಲೇ ಈಗ ಶ್ರೀಕೃಷ್ಣನಿಗೆ, ಉಡುಪಿ ಕೃಷ್ಣನಿಗೆ ನೈವೇದ್ಯ ಇಡ್ತಕ್ಕಂಥ ಕಾಲದಲ್ಲಿ ಸ್ವಾಮಿಗಳು ಹೊರಗಡೆ ಬಂದು ಕೂತ್ಕೊಂಡು, ಮಧ್ಯಮ ಮಂಟಪಕ್ಕೆ ಬಂದು ಹೊರಗಡೆ ಬಂದುಕೊಂಡು ಜಪ ಮಾಡ್ತಾ ಕೂತಿರ್ತಾರೆ. ಒಳಗಡೆ ಶ್ರೀಮದಾಚಾರ್ಯರು ಬಂದು ಆ ನೈವೇದ್ಯವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ ಅಂತ ಅನುಸಂಧಾನ. ಶ್ರೀಮದಾಚಾರ್ಯರು ಸ್ವತಃ ಅಲ್ಲಿ ಬಂದು ಆರೋಹಣೆ ಮಾಡಿಸ್ತಾರೆ ಭಗವಂತನಿಗೆ, ವಾದರಾಜರು ಬಂದು ಸಮರ್ಪಣೆ ಮಾಡ್ತಾರೆ. ಇದು ಆ ಒಂದು ಭಾವನೆ. ಉತ್ತಮ ಭಕ್ತರು ಅವರೆಲ್ಲ ನೀನು ಕೊಡ್ತಾ ಇರುವಾಗ ನಾನೇನು ಕೊಡ್ಲಿ ಹೇಳು ಅಂತ ಸಮಜಾಯಿಸಿ ಹೇಳ್ತಿದ್ದಾರೆ. ನಾನೇನು ಮಾಡಿಲ್ಲ, ಆದ್ರೆ ಯಾಕೆ ಮಾಡಬೇಕು ಅಂತ ಕೇಳ್ತಿದ್ದಾರೆ. ನಾನೇನು ನಿನಗೆ ಉಪಚಾರ ಮಾಡಿಲ್ಲ. ನಿತ್ಯ ಎನ್ನ ಬಳಿಯಲ್ಲಿರಲು ನಿನಗೆ ಇನ್ನಾವ ಫಲ. ಹೌದು, ನೀನು ನನ್ನ ಬಳಿಗೆ ಬರ್ತಾ ಇಲ್ಲ, ಕಾರಣ ಏನು? ನಿನಗೇನು ಸಿಗ್ತದೆ ನನ್ನಲ್ಲಿ? ನನಗೇನು ಸಿಗುವುದಿಲ್ಲ, ನಾನೇನು ನಿನಗೆ ಕೊಡೋದಿಲ್ಲ. ಉತ್ತಮ ಭಕ್ತರು ನಿನಗೆ ಬೇಕಾದಷ್ಟು ಕೊಡ್ತಾರೆ, ನನ್ನ ಬಳಿಗೆ ನೀನು ಬರೋದಿಲ್ಲ ಅಲ್ವೇ? ಜಗಳಾಡ್ತಿದ್ದಾರೆ ದೇವರಲ್ಲಿ ವಿಜಯದಾಸರು. ನಿತ್ಯ ಎನ್ನ ಬಳಿಯಲ್ಲಿರಲು ನಿನಗೆ ಇನ್ನಾವ ಫಲ, ಮರ್ತ್ಯಲೋಕದಲ್ಲಿ ಹುಚ್ಚು ಹಿಡಿದ ಮಗನಿಗೆ ಪೆತ್ತ ಜನನಿಯ ಸಾಮ್ಯ ದೃಷ್ಟವಾಗಿದೆ. ಅದೇ ಆ ಸಾಮ್ಯ, ಹುಚ್ಚು ಹಿಡಿದ ಮಗನಿಗೆ ಪೆತ್ತ ಜನನಿ ಯಾವ ರೀತಿ ಸೇವೆ ಮಾಡ್ತಾಳೆ, ಶುಶ್ರೂಷೆ ಮಾಡ್ತಾಳೆ, ಹಾಗೆ ನೀನು ನನಗೆ ಸೇವಾ ಮಾಡಬೇಕು. ಅಂದರೆ ಅರ್ಥವೇನು? ಹಾಗೆ ನನಗೆ ನೀನು ಪೋಷಣೆ ಮಾಡ್ತೀನಿ ಅಂತಕ್ಕಂಥ ಪ್ರಜ್ಞೆ ನನಗೆ ಕೊಡಬೇಕು ಅಂತ ಅರ್ಥ. ಅದಕ್ಕೆ ನೀನು ನನಗೆ ಶುಶ್ರೂಷೆ ಮಾಡಬೇಕು ಅಂತ ಅರ್ಥ ಅಲ್ಲ, ನೀನು ನನ್ನನ್ನು ಶುಶ್ರೂಷೆ ಮಾಡ್ತೀಯ,
ಮಗುವನ್ನು ತಾಯಿ ಯಾವ ರೀತಿ ಕಾಪಾಡ್ತಾಳೆ ಆ ರೀತಿ ನನ್ನನ್ನು ನೀನು ಕಾಪಾಡ್ತೀನಿ ಅಂತಕ್ಕಂತಹ ಪ್ರಜ್ಞೆ ನನಗೆ ಕೊಡು, ಹೀಗೆ ಬೇಡ್ಕೊಳ್ಳೋದು. ಇದು ಬುದ್ಧಿವಾದ, ಇದು ಮನಸ್ಸಿಗೆ ಬುದ್ಧಿವಾದ. ಮತ್ತೆ ನೀನದರಂತೆ ಎನ್ನ ಪಾಲಿಸುತ್ತಿಪ್ಪೆ, ಎತ್ತಿ ಕರವ ಮುಗಿವೆ ನಯ್ಯ ಯದುಕುಲೋತ್ತಮ, ತೆತ್ತಿಗರ ಮನೋರಥವೇ ವಿಜಯ ವಿಠಲಗೊಂದು ತುತ್ತು ಬೇಕಾಗಿಲ್ಲ, ದೀಪ್ತ ನಿತ್ಯ ತೃಪ್ತ ಪರಂ ಜ್ಯೋತಿ. ನೀನು ಪರಂಜ್ಯೋತಿ, ನೀನು ನಿತ್ಯ ತೃಪ್ತ, ನಾನು ನಿನಗೇನು ತುತ್ತು ಕೊಡ್ತೇನೆ, ನೀನೇ ನನಗೆ ತುತ್ತು ಕೊಡಬೇಕು. ನೀನೇ ನನಗೆ ತುತ್ತು ಕೊಡತಕ್ಕಂಥವನು ತರತಕ್ಕಂತಹ ಒಂದು ಜ್ಞಾನ ನನಗೆ ಪ್ರಜ್ಞೆ ಕೊಡು. ಈ ಬುದ್ಧಿ ನನಗೆ ಬರಲಿಕ್ಕೆ ನಿನ್ನ ಅನುಗ್ರಹ ಬೇಕು. ಆ ಬುದ್ಧಿಯಿಂದ ನನ್ನ ಮನಸ್ಸನ್ನು ನಾನು ನಿಗ್ರಹ ಮಾಡಿಕೊಳ್ಬೇಕು. ನಿಗ್ರಹ ಅಂದರೆ ಅರ್ಥವೇನು? ಬೇರೆ ಕಡೆ ತಿರುಗದ ಹಾಗೆ ನಿನ್ನ ಚರಣ ಕಮಲದಲ್ಲಿ ನನ್ನ ಮನಸ್ಸು ನೆಲೆಸುವ ಹಾಗೆ ನನಗೆ ಅದಕ್ಕೆ ಶಕ್ತಿ ಕೊಡಬೇಕು. ಹೀಗೆ ಕೇಳ್ಕೊಳ್ತಾರೆ. ಅದನ್ನೇ ಶ್ರೀಕೃಷ್ಣ ಹೇಳ್ತಾನೆ, ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ. ಜಿತಾತ್ಮನಃ, ಈ ರೀತಿಯಾಗಿ ಆತ್ಮವನ್ನು ಗೆಲ್ಲಬೇಕು. ಆತ್ಮ ಅಂದರೆ ಪರಮಾತ್ಮ, ಭಕ್ತಿಯಿಂದ ಪರಮಾತ್ಮನನ್ನು ಗೆಲ್ಲಬೇಕು, ಪರಮಾತ್ಮನ ಭಕ್ತಿಯಿಂದ ಬುದ್ಧಿಯನ್ನು ಗೆಲ್ಲಬೇಕು, ಬುದ್ಧಿ ಬಲದಿಂದ ಮನಸ್ಸನ್ನು ಗೆಲ್ಲಬೇಕು. ಆತ್ಮ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ. ಜಿತಾತ್ಮ, ಅವನು ಜಿತಾತ್ಮ. ಪ್ರಶಾಂತ ಆತ್ಮ, ಅವನಿಗೆ ಅಪ್ರಯತ್ನವಾಗಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ತನ್ನಿಂತಾನೇ ಹೊರಟೋಗ್ತದೆ, ಪ್ರಯತ್ನ ಮಾಡಬೇಕಾಗಿಲ್ಲ. ಅಂಥವನಿಗೆ ಹೇಗೆ ಪರಮಾತ್ಮ ಸಮಾಹಿತ, ಪರಮಾತ್ಮ ಹೃದಯದಲ್ಲಿ ನಿಂತು ಬಿಡ್ತಾನೆ, ಅಪರೋಕ್ಷ ಕೊಡ್ತಾನೆ. ಹಾಗೆ ಅದೇ ಏನು ಮಾಡಬೇಕು ಅವನು, ಆ ಜ್ಞಾನಿ ಏನು ಯಾವ ಥರ ಇರಬೇಕು ಅಂತಂದ್ರೆ ಹೇಳ್ತಾರೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಜ್ಞಾನ ಮತ್ತು ವಿಜ್ಞಾನಗಳಲ್ಲಿ ತೃಪ್ತಿ ಹೊಂದಬೇಕಂತೆ. ನನಗೆ ಯಾವುದು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಜ್ಞಾನ ನನಗೆ ಸಿಕ್ತಲ್ಲ, ತೃಪ್ತಿ, ಆ ತೃಪ್ತಿ ಬೇಕಂತೆ. ಆನಂದ ಪಡಬೇಕು. ಇನ್ಯಾವುದು ಇಲ್ಲದೆ ಹೋದ್ರೂ ಬೇಡ ಬೇಡ ನನಗೆ. ಎಲ್ಲವುದು ಯಾತಕ್ಕೋಸ್ಕರ? ಜ್ಞಾನ ಸಾಧನೆಗೋಸ್ಕರ. ಜ್ಞಾನವೇ ಸಿಕ್ತು ಅಂತಂದ್ರೆ ಇನ್ಯಾವುದು ಯಾವುದು ಬೇಕು ನನಗೆ? ಅಂದ ಜ್ಞಾನ ವಿಜ್ಞಾನ. ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ ಅಂದ್ರೆ ಏನು? ಪರಮಾತ್ಮ ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಅಂದ್ಬಿಟ್ರೆ ಇದು ಸಾಮಾನ್ಯ ಜ್ಞಾನ. ಇನ್ನು ಪರಮಾತ್ಮ ಯಾಕೆ ಸರ್ವೋತ್ತಮ, ವಾಯು ಯಾಕೆ ಜೀವೋತ್ತಮ ಇತ್ಯಾದಿಗಳೆಲ್ಲ ವಿಷಯಗಳು ಉಂಟು ನೋಡಿ, ಅದು ವಿಜ್ಞಾನ, ವಿಶೇಷ ಜ್ಞಾನ. ಇದೊಂದು ರೀತಿಯಿಂದ ಅರ್ಥ ಬರೀತಾರೆ ಶ್ರೀಮದಾಚಾರ್ಯರು. ಇನ್ನೊಂದು ತಾತ್ಪರ್ಯದಲ್ಲಿ ಇನ್ನೊಂದು ಅರ್ಥ ಬರೀತಾರೆ. ಜ್ಞಾನ ಅಂತಂದ್ರೆ ಶಾಸ್ತ್ರದಿಂದ ಬರತಕ್ಕಂತಹ ಜ್ಞಾನ, ವಿಜ್ಞಾನ ಅಂತಂದ್ರೆ ಸಾಕ್ಷಾತ್ಕಾರ. ಎರಡೂ ಅರ್ಥ ಇಟ್ಕೋಬೇಕು. ಈ ಜ್ಞಾನ ವಿಜ್ಞಾನಗಳಲ್ಲಿ ತೃಪ್ತನಾಗಿರ್ತಕ್ಕಂಥವನು ಯಾರಿದ್ದಾನೆ, ಅಂಥ ಚೇತನ ಅವನು ಹೇಗಿರ್ತಾನೆ? ಶೀತೋಷ್ಣ ಸುಖ ದುಃಖೇಶು ಮಾನ ಅಪಮಾನಯೋಹೋ ಕೂಟಸ್ಥ. ಅವನಿಗೆ ಶೀತ ಉಷ್ಣ, ಶೀತ ಆದ್ರೇನು, ಉಷ್ಣ ಆದ್ರೇನು, ಏನೋ ಸುಖ ಆದ್ರೇನು, ದುಃಖ ಆದ್ರೇನು ಅಂದ್ರೆ ಸುಖ ದುಃಖದಲ್ಲಿ ವ್ಯತ್ಯಾಸವೇ ಇಲ್ಲ ಅಂತಂದ್ರೆ ಹಾಗಲ್ಲ. ಈ ವಿಷಯ ಸುಖ ಬರ್ತದಲ್ಲ, ಅದರಿಂದ ದುಃಖವೇ ಆಮೇಲೆ ಬರ್ತದೆ. ಸುಖ ಉಂಡು ಒಂದು ಸ್ವಲ್ಪ ದುಃಖ ಬಂತು ಅಂತಂದ್ರೆ ತಡ್ಕೊಳ್ಳುವ ಶಕ್ತಿ ಇಲ್ಲ. ಆದ್ರಿಂದ ಸುಖನೂ ಕೂಡ ದುಃಖಕ್ಕೆ ಕಾರಣ ಆಗ್ತದೆ. ದುಃಖದ ತೀವ್ರತೆ ಜಾಸ್ತಿ ಆಗ್ತದೆ. ಸದಾ ಕಾಲ ಏರ್ ಕಂಡೀಷನ್ ರೂಮ್ನಲ್ಲಿ ಇದ್ಬಿಟ್ರೆ ಹೊರಗಡೆ ಬರ್ಲಿಕ್ಕೆ ಆಗುದಿಲ್ಲ. ಹೊರಗಡೆ ಇದ್ದವರಿಗೆ ಏನ್ ಕಷ್ಟ ಆಗುದಿಲ್ಲ, ಸಹನೆ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಸುಖನೂ ಕೂಡ ದುಃಖ. ಆದ್ರಿಂದ ಸುಖ ದುಃಖಗಳನ್ನು ಸಮಾನವಾಗಿ ತಿಳ್ಕೋಬೇಕಂತ. ಶೀತ ಉಷ್ಣ, ಸುಖ ದುಃಖ ಎರಡನ್ನು ಸಮಾನವಾಗಿ ಕೂಟಸ್ಥ. ಕೂಟಸ್ಥ ಅಂದರೆ ನಿರ್ವಿಕಾರನಾಗಿರಬೇಕು. ಮಾನ ಅಪಮಾನ, ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಈ ದ್ವಂದ್ವಗಳಲ್ಲಿ ಅವನು ಹೇಗಿರಬೇಕು? ಕೂಟಸ್ಥ. ಕೂಟಸ್ಥ ಅಂದ್ರೆ ಕೂಟಂ ಖಂ ಅಂದ್ರೆ ಆಕಾಶ. ಆಕಾಶದಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗ್ತದೇನೋ? ಏನೂ ಆಗುದಿಲ್ಲ. ಗಾಳಿ, ನೀರು, ನೆಲ ಎಲ್ಲವೂ ಕೂಡ ವ್ಯತ್ಯಾಸ ಆಗ್ತದೆ. ಆಯಾಯ ವಾತಾವರಣದಲ್ಲಿ ಅದು ವ್ಯತ್ಯಾಸ ಆಗ್ತದೆ. ಆಕಾಶ ಒಂದೇ ರೀತಿ ಇರ್ತದೆ, ಅದೇನು ವ್ಯತ್ಯಾಸ ಆಗುದಿಲ್ಲ. ಹಾಗೆ ಇವನು ಕೂಡ ನಿರ್ವಿಕಾರನಾಗಿರಬೇಕಂತೆ.
ನಿರ್ವಿಕಾರನಾಗಿರ್ಬೇಕು. ಜ್ಞಾನ ಅವನು ಯುಕ್ತ ಇತ್ಯುಚ್ಯತೆ. ಹಾಗೆ ಸಮ ಲೋಷ್ಟ ಅಶ್ಮ ಕಾಂಚನ. ಲೋಷ್ಟ ಅಂದ್ರೆ ಮಣ್ಣ ಹೆಂಟೆ, ಅಶ್ಮ ಅಂದ್ರೆ ಕಲ್ಲು, ಕಾಂಚನ ಅಂದ್ರೆ ಬಂಗಾರ. ಬಂಗಾರ, ಕಲ್ಲು, ಮಣ್ಣು ಇವುಗಳಿಗೆ ವ್ಯತ್ಯಾಸ ಕಾಣುವುದಿಲ್ಲ. ಅವನು ಯಾರು ಕಾಣುವುದಿಲ್ಲ, ಅವನು ನಿಜವಾಗಿಯೂ ಕೂಡ ಅವನ ಹೃದಯದಲ್ಲಿ ಪರಮಾತ್ಮ ಸಮಾಹಿತನಾಗಿದ್ದಾನೆ, ಅವನಲ್ಲಿ ಅಪರೋಕ್ಷ ಜ್ಞಾನ ಇದೆ ಅಂತ. ಈ ಅನಾಸಕ್ತಿ ಅಂದ್ರೆ ಹಿಂದೆ ಹೇಳಿದ ಹಾಗೆ ಅಪ್ರಯತ್ನವಾಗಿ ಅನಾಸಕ್ತಿ ತಾಳಬೇಕು. ಪ್ರಯತ್ನಪೂರ್ವಕವಾಗಿ ಅಲ್ಲ, ಅಪ್ರಯತ್ನವಾಗಿ ಎಲ್ಲಿ ಅನಾಸಕ್ತಿ ಬರ್ತದೆ ಅವನು ನಿಜವಾಗಿಯೂ ಜ್ಞಾನಿ ಆಗ್ತಾನೆ. ಅಂಥವನಲ್ಲಿ ಪರಮಾತ್ಮ ನಿಲ್ತಾನೆ, ನಿಂತು ಅಪರೋಕ್ಷ ಕೊಡ್ತಾನೆ. ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಸ್ಮ ಕಾಂಚನ. ಇನ್ನು ಪರಮಾತ್ಮನ ಅಪರೋಕ್ಷಕ್ಕೆ ಒಂದು ಮನೋನಿಗ್ರಹ ಹೇಳಿದರು. ಇನ್ನೂ ಕೆಲವು ಸಾಧನೆಗಳನ್ನು ಹೇಳ್ತಿದ್ದಾರೆ. ಪರಮಾತ್ಮನ ಅಪರೋಕ್ಷ ಆಗಬೇಕಾಗಿದ್ರೆ ಮೊದಲೇನು ಹೇಳಿದರು? ಎಲ್ಲ ಪ್ರಾಣಿಗಳಲ್ಲಿ ದಯೆ ಎಲ್ಲೆಲ್ಲ ತೋರಬೇಕು, ಸೌಹಾರ್ದ ಇಟ್ಕೋಬೇಕು ಎಲ್ಲ ಹೇಳಿ ಈಗ ಹೇಳ್ತಿದ್ದಾರೆ. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಸಮಬುದ್ಧಿ ಬೇಕಂತೆ. ಹಿಂದೆ ಒಂದ್ಸಲ ಹೇಳಿದೆ, ಯಾವುದು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಒಂದ್ಸಲ. ಸಮದರ್ಶಿ ಅಂದ್ರೆ ಯಾರು? ಸಮದರ್ಶಿ ಅಂದ್ರೆ ವಿದ್ಯಾ ವಿನಯ ಸಂಪನ್ನನಾಗಿರತಕ್ಕಂತಹ ಒಬ್ಬ ಬ್ರಾಹ್ಮಣ, ಅವನ ಹಾಗೆ ಒಬ್ಬ ಚಂಡಾಲ, ಅವನಿಗೂ ಇಬ್ಬರಲ್ಲಿಯೂ ಕೂಡ ಸಮಾನವಾಗಿ ಭಗವಂತ ಇದ್ದಾನೆ. ಅವರಲ್ಲಿ ವ್ಯತ್ಯಾಸ ಇರ್ಬೋದು, ವೈಷಮ್ಯ ಇರ್ಬೋದು, ಅವರಲ್ಲಿ ಇರತಕ್ಕಂಥ ಭಗವಂತನ ರೂಪದಲ್ಲಿ ವೈಷಮ್ಯ ತಿಳ್ಕೊಳ್ಬಾರ್ದು. ಅಂದ್ರೆ ಆ ಜೀವನಲ್ಲಿ ಇರತಕ್ಕಂತಹ ದೋಷ, ಆ ಲೇಪ ಪರಮಾತ್ಮನಿಗೆ ಆಗುವುದಿಲ್ಲ. ಪರಮಾತ್ಮ ಇರ್ತಾನೆ, ಅವನು ನಿರ್ಲೇಪ, ಎಲ್ಲಿದ್ರೂ ಕೂಡ ಅವನು ಸ್ವರ್ಗದಲ್ಲೂ ಇದ್ದಾನೆ, ನರಕದಲ್ಲೂ ಇದ್ದಾನೆ. ಸ್ವರ್ಗದಲ್ಲಿದ್ದಾಗ ಅವನಿಗೇನು ಸುಖ, ನರಕದಲ್ಲಿದ್ದಾಗ ಅವನಿಗೆ ದುಃಖ ಅಂತ ಮಾತ್ರ ತಿಳ್ಕೊಳ್ಬಾರ್ದು. ಪರಮಾತ್ಮನಿಗೆ, ಪರಮಾತ್ಮ ಸ್ವರ್ಗದಲ್ಲೇ ಇರಲಿ ನರಕದಲ್ಲೇ ಇರಲಿ, ಅವನು ಆನಂದಮಯ, ಎಲ್ಲಿದ್ರೂ ಒಂದೇ. ಹಾಗೆ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲೂ ಇರ್ಬೋದು, ಇಲ್ಲ ಅನಾಚಾರದಲ್ಲಿ ಇರತಕ್ಕಂಥವನು ಸ್ವಪಚ ಚಂಡಾಲ, ಅವನಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ. ಅವನಿಗೆ ಲೇಪನೇ ಇಲ್ಲ, ಎಲ್ಲಿಯೂ ಕೂಡ ಲೇಪ ಇಲ್ಲ. ಇದು ಸಮತ್ವ ಅಂತ ಹಿಂದೆ ಹೇಳಿದ್ದಾರೆ. ಈಗ ಇನ್ನೊಂದು ರೀತಿಯಿಂದ ಸಮತ್ವವನ್ನು ಹೇಳ್ತಾ ಇದ್ದಾರೆ. ಏನದು? ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು, ನಾನಾ ರೀತಿಯ ಜನಗಳಿದ್ದಾರೆ ನೋಡಿ. ಸುಹೃತ್ ಅಂತಂದ್ರೆ ನಮಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ಪ್ರೀತಿಯಿಂದ ನಮಗೆ ಯಾರು ಉಪಕಾರ ಮಾಡ್ತಾನೆ ಅವನನ್ನು ಸುಹೃತ್ ಅಂತ ಕರೀತಾರೆ. ಸುಹೃತ್ ಸೌಹಾರ್ದ ಅಂತ ಬಂದಿರೋದು. ಯಾರಿಗೆ ಸೌಹಾರ್ದ ಇದೆ ಅವನು ಸುಹೃತ್. ಮಿತ್ರ ಅಂದ್ರೆ ಅರ್ಥವೇನು? ತಿಳಿದು ನಮಗೆ ಎಂಥ ಸಂದರ್ಭದಲ್ಲಿ ಏನು ದುಃಖ ಬರ್ತದೆ ಅಂತನ್ನೋದನ್ನು ತಾನೇ ತಿಳಿದು ಬಂದು ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾನೆ, ಆಪತ್ತಿನಿಂದ ನಮ್ಮನ್ನು ಕಾಪಾಡ್ತಾನೆ, ಅವನು ಮಿತ್ರ. ಅರ್ಥ ಸುಹೃತ್ ಮಿತ್ರ ಲೋಕದಲ್ಲಿ ಎರಡು ಒಂದೇ, ಫ್ರೆಂಡ್ಸ್ ಸಾಮಾನ್ಯ ಹೇಳಿಬಿಡ್ತೇವೆ. ಆದರೆ ಸುಹೃತ್ತಿಗೂ ಮಿತ್ರನಿಗೂ ವ್ಯತ್ಯಾಸ ಇದೆ. ಸುಹೃತ್ ಅಂತಂದ್ರೇನು? ತನ್ನ ಲಾಭದ ಆಸೆ ಇಲ್ಲದೆ ಕೇವಲ ಪ್ರೀತಿಯಿಂದ ನಮಗೆ ಉಪಕಾರ ಮಾಡ್ತಾನೆ, ಅವನು ಸುಹೃತ್. ಮಿತ್ರ ಅಂದ್ರೆ ಹಾಗಲ್ಲ, ನಮ್ಮನ್ನು ಕಾಪಾಡ್ತಾನೆ, ಆ ಸಂದರ್ಭದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ, ಮಿತ್ರ. ಇನ್ನು ಅರಿ ಅಂತಂದ್ರೆ ಶತ್ರು, ಅದು ಪ್ರಸಿದ್ಧಾರ್ಥನೆ. ಶತ್ರು ಆಮೇಲೆ ಉದಾಸೀನ ಅಂತ. ಉದಾಸೀನ ಅಂದ್ರೆ ಯಾರು? ನಮಗೆ ಉಪಕಾರವನ್ನು ಮಾಡುವುದಿಲ್ಲ, ಅಪಕಾರವನ್ನು ಮಾಡುವುದಿಲ್ಲ. ಸುಮ್ಮನೆ ಕಂಬದ ಹಾಗೆ, ಕಂಬ ಇದ್ರೆ ನಮಗೇನು ಉಪಯೋಗನೋ ಅಷ್ಟೇ ಉಪಯೋಗ.
ಅಂಥವನು ಉದಾಸೀನ ಅಂತ ಹೇಳ್ತಾರೆ. ಮಧ್ಯಸ್ಥ ಅಂತಿದ್ದಾರೆ. ಮಧ್ಯಸ್ಥ, ಮಧ್ಯಸ್ಥ ಅಂದ್ರೆ ತಟಸ್ಥ. ಮಧ್ಯಸ್ಥ ಯಾರು? ಮಧ್ಯಸ್ಥ ಅಂತಂದ್ರೆ ಅವನು ಉಪಕಾರ ಮಾಡುವ ಸಂದರ್ಭ ಬಂದರೆ ಉಪಕಾರವನ್ನು ಮಾಡ್ತಾನೆ, ಅಪಕಾರವನ್ನು ಕೆಲವು ಸಲ ಮಾಡ್ತಾನೆ. ಅವನಿಗೆ ತೋಚಿದ ಹಾಗೆ ಎರಡೂ ಕೂಡ ಮಾಡ್ತಾನೆ. ಅವನಿಗೆ ವ್ಯತ್ಯಾಸ ಕಾಣಿಸುವುದಿಲ್ಲ. ಉಪಕಾರವನ್ನು ಮಾಡೋದು, ಅಪಕಾರವನ್ನು ಮಾಡೋದು, ಎರಡೂ ಮಾಡೋದು. ಅಂಥವನಿಗೆ ಮಧ್ಯಸ್ಥ ಅಂತ ಹೇಳ್ತಾರೆ. ಇನ್ನು ದ್ವೇಷ್ಯ, ಯಾರು ನಮಗೆ ವಿಶೇಷವಾಗಿ ಅಪಕಾರವನ್ನೇ ಮಾಡೋದು, ಅವನು ದ್ವೇಷ್ಯ. ಬಂಧು ಅಂತಿದ್ದಾನೆ, ಅವನು ನಮಗೆ ಉಪಕಾರವನ್ನೇ ಮಾಡ್ತಕ್ಕಂಥವನು, ಅವನು ಬಂಧು. ಹೀಗೆ ಸುಹೃತ್, ಮಿತ್ರ, ಹರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು, ಎಲ್ಲ ರೀತಿಯ ಜನಗಳೆಲ್ಲ ಇದ್ದಾರೆ ನೋಡಿ. ಇನ್ನು ಸಾಧುಷ್ವಪಿಚ ಪಾಪೇಶು, ಕೆಲವರು ಸಾಧುಗಳು, ಸಾಧುಗಳು ಅಂದರೆ ಪುಣ್ಯವಂತರು, ಪುಣ್ಯ ಮಾಡ್ತಕ್ಕಂಥವ್ರು, ಕೆಲವು ಪಾಪಿಗಳು. ಹೀಗೆ ಈ ನಾನಾ ರೀತಿಯ ಜನರಲ್ಲಿಯೂ ಕೂಡ ಸಮಬುದ್ಧಿ ಇರಬೇಕಂತೆ. ಸಮಬುದ್ಧಿ ಅಂದರೆ ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಒಂದೇ ರೀತಿಯಾಗಿರ್ತಾನೆ ಅಂತ ಹಿಂದೆ ಹೇಳಿದ್ದೆ ಒಂದರ್ಥ. ಎಲ್ಲ ರೀತಿಯಲ್ಲೂ ಪರಮಾತ್ಮ ಅವನು ಎಲ್ಲರಲ್ಲೂ ಕೂಡ ಇದ್ದಾನೆ. ಅವನಿಗೆ ಆಯಾಯ ವ್ಯಕ್ತಿಗಳ ದೋಷಗಳು ಅಂಟಿಕೊಳ್ಳುವುದಿಲ್ಲ. ಏನೋ ಅವನು ಪೂಜ್ಯ. ಯಾರೋ ಶತ್ರುನಲ್ಲಿರ್ತಕ್ಕಂತಹ ಭಗವಂತನೂ ಪೂಜ್ಯ, ಮಿತ್ರನಲ್ಲಿರ್ತಕ್ಕಂತಹ ಭಗವಂತನೂ ನಮಗೆ ಪೂಜ್ಯನೇ. ಆ ಭಗವಂತನಲ್ಲಿ ವೈಲಕ್ಷಣ್ಯ ಇಲ್ಲ. ಈ ಸಾಮ್ಯ ಏನಿದೆ ಇದು ಸಮಬುದ್ಧಿ. ಇನ್ನೊಂದು ಸಮಬುದ್ಧಿ ಏನು ಅಂತಂದ್ರೆ, ಇವರಲ್ಲಿ ಇದು ಭಗವಂತನಲ್ಲಿ ಆಯಿತು. ಭಗವಂತ ಏನು ಮಾಡ್ತಾನೆ, ಆ ಒಬ್ಬನನ್ನು ನಮಗೆ ಮಿತ್ರನನ್ನಾಗಿ ಮಾಡಿದ್ದಾನೆ, ಅವನೇ ಮಾಡಿದ್ದು ತಾನೆ. ಇದ್ದಕ್ಕಿದ್ದ ಹಾಗೆ ನಾವೇನು ಅಪಕಾರ ಮಾಡಿಲ್ಲ, ಸುಮ್ಮನೆ ಬಂದು ನಮಗೆ ಪೀಡೆ ಮಾಡ್ತಾನೆ. ನಾವೇನು ಅವರಿಗೆ ತೊಂದರೆ ಕೊಟ್ಟಿಲ್ಲ, ಅವರು ನಮಗೆ ಪೀಡೆ ಮಾಡ್ತಾರೆ. ಕಾರಣ ಏನು? ಭಗವಂತ ಮಾಡಿದ್ದು, ನಾವೇನು ಮಾಡಿಲ್ಲ. ಹೀಗೆ ಆ ಶತ್ರುತ್ವ, ಮಿತ್ರತ್ವ, ಬಂಧುತ್ವ ಎಲ್ಲ ಅವನು ಮಾಡೋದು, ಅವನೇ ಮಾಡೋದು. ಎಲ್ಲ ಭಗವಂತನ ಅಧೀನ. ಇವರೆಲ್ಲ ಸಮಾನ. ಯಾರು ಇದ್ದಾರೆ ಇವರೆಲ್ಲರೂ ಕೂಡ ಸಮಾನರು. ನಮಗೆ ಮಿತ್ರರಾಗಲಿ ಶತ್ರುಗಳಾಗಲಿ ಎಲ್ಲರೂ ಕೂಡ ನಮಗೆ ಸಮಾನರು. ಯಾಕೆ? ಅವನಿಗೆ ಶತ್ರುತ್ವ ಅವ್ರದ್ದಲ್ಲ, ಮಿತ್ರತ್ವ ಅವ್ರದ್ದಲ್ಲ, ನಂದಲ್ಲ, ಅವನದಲ್ಲ. ಯಾರ್ದು? ಭಗವಂತನೇ. ಭಗವಂತನೇ ಎಲ್ಲ ಮಾಡಿರೋದು. ಆದ್ದರಿಂದ ಎಲ್ಲರಲ್ಲೂ ಕೂಡ ಸಮಾನ ಬುದ್ಧಿ ಇಟ್ಕೋಬೇಕು. ಶತ್ರು ಅಂತ ಹೇಳ್ಕೊಂಡು ಅವನಲ್ಲಿ ವಿಶೇಷವಾಗಿ ದ್ವೇಷ ನಾವು ಮಾಡಲಿಕ್ಕೆ ಹೋಗೋದು, ಮಿತ್ರ ಅಂತನತ ಅವನಲ್ಲಿ ವಿಶೇಷವಾದ ಅಭಿಮಾನ, ಈ ವೈಲಕ್ಷಣ್ಯ ಕೊಡುದು. ಎಲ್ಲರಲ್ಲೂ ಅಭಿಮಾನ ಇಡಬೇಕು, ಎಲ್ಲರಲ್ಲೂ ಪ್ರೀತಿ ಮಾಡಬೇಕು, ಸೌಹಾರ್ದ ಇಡಬೇಕು. ಅದು ಬಿಟ್ಟು ನಾನು ಮಿತ್ರನಲ್ಲಿ ಸುಹೃತ್ತಿನಲ್ಲಿ ಮಾತ್ರ ಸೌಹಾರ್ದ ಇಟ್ಕೋತೇನೆ, ಶತ್ರುಗಳಲ್ಲಿ ಇಟ್ಕೊಳ್ಳುವುದಿಲ್ಲ ಅಂತ ಹಾಗೆ ಇಟ್ಕೋಬಾರ್ದು. ಶತ್ರುಗಳಲ್ಲಿಯೂ ಕೂಡ ಸೌಹಾರ್ದ ತಾಳ್ಬೇಕು. ಈಗ ಪ್ರಹ್ಲಾದರಾಜರು ನೋಡಿ, ಆ ಹಿರಣ್ಯಕಶಿಪು ಎಷ್ಟು ಹಿಂಸೆ ಮಾಡಿದ್ದಾನೆ. ಎಷ್ಟು ಹಿಂಸೆ ಮಾಡಿದರೂ ಕೂಡ ಕೊನೆಗೂ ನರಸಿಂಹದೇವರಲ್ಲಿ ಬೇಡಿಕೊಳ್ಳುವುದೇನು ಅಂತಂದ್ರೆ, ದೇವ ನನಗೆ ಬಹಳ ಹಿಂಸೆ ಮಾಡಿದ್ದಾನೆ, ತುಂಬಾ ಪಾಪ ಕಟ್ಟಿಕೊಂಡಿದ್ದಾನೆ, ಅವನು ನೀನು ಸಾಯಿಸಿದ್ದು ಒಳ್ಳೇದಾಯ್ತು ಅಂತ ಅನ್ನೋದಿಲ್ಲ. ಅವನಿಗೆ ನೀನು ಸದ್ಗತಿ ಕೊಡು, ಅವನ ಪಾಪವನ್ನೆಲ್ಲ ಕಳೆದು ಬಿಟ್ಟು ಅವನಿಗೆ ಸದ್ಗತಿ ಕೊಡು. ಅವನು ನನಗೆ ವಿರೋಧಿಯಾಗಿ ನಿಂತಿದ್ದು ಅದು ಅವನ ತಪ್ಪಲ್ಲ, ನನ್ನ ತಪ್ಪು ಅಲ್ಲ. ನಾನೇನು ಅವನಿಗೆ ತಪ್ಪು ಮಾಡಿಲ್ಲ, ಅವನು ತಪ್ಪು ತಾನಾಗಿ ಮಾಡಿಲ್ಲ, ಮಾಡಿಸಿದ್ದು ನೀನು. ಅವನನ್ನು ನೀನು ಕ್ಷಮಿಸಬೇಕು. ಯಾಕೆ? ಅವನ ಪ್ರಾರಬ್ಧ ಕರ್ಮಾನುಗುಣವಾಗಿ ಅವನಿಂದ ತಪ್ಪು ಮಾಡಿಸಿದ್ದೀಯ. ಪ್ರಾರಬ್ಧ ಅವನು ಉಂಡು ತೀರಿಸಿ ಆಯಿತು. ಇನ್ನೇನು ಅವನಿಗೆ ನೀನು ಹಿಂಸೆ ಮಾಡಬಾರ್ದು, ಅವನಿಗೆ ದುಃಖ ಕೊಡಬಾರ್ದು, ಅವನಿಗೆ ಸುಖವನ್ನೇ ಕೊಡು ಅಂತ ಬೇಡಿಕೊಳ್ಳುವುದಿದೆಯಲ್ಲ ಪ್ರಹ್ಲಾದರಾಜರು. ಇದು ಸಮಬುದ್ಧಿ. ಸುಹೃತ್, ಮಿತ್ರ, ಹರಿ, ಶತ್ರು, ಉದಾಸೀನ, ದ್ವೇಷ್ಯ, ಬಂಧುಗಳಲ್ಲಿ ಇರತಕ್ಕಂಥದ್ದು ಎಲ್ಲದೂ ಕೂಡ ಪರಮಾತ್ಮನ ಅಧೀನ. ಆ ವ್ಯಕ್ತಿ ಇದನ್ನಲ್ಲ, ಅವನು ಆಕ್ಷೇಪಾರ್ಹ ಅಲ್ಲ. ಆದರೆ ಸ್ವಭಾವತಃ ದುಷ್ಟನಾಗಿದ್ದರೆ ಅವನಿಗೆ ಶಿಕ್ಷೆ ಮಾಡಲೇಬೇಕು. ಸ್ವಭಾವತಃ ಒಳ್ಳೆಯವನಾಗಿದ್ದು ಔಪಾಧಿಕವಾಗಿ ಅಂದರೆ ವಾತಾವರಣದಿಂದ ಕೆಟ್ಟು ಕೆಲವರು ಹಾಗೆ ಮಾಡ್ತಾರೆ. ಕೆಲವರಿದ್ದಾರೆ ಅವರು ವಾತಾವರಣದಲ್ಲಿ ಕೆಟ್ಟು ಹೋಗಿರ್ತಾರೆ, ಅಂಥವ್ರು ನಮಗೆ ಪೀಡೆ ಮಾಡ್ತಾರೆ. ನಿಜವಾಗಿ ಅದು ಅವರ ತಪ್ಪಲ್ಲ, ಅದು
ಅದು ವಾತಾವರಣ, ಅವನು ಬೆಳೆದ ವಾತಾವರಣ, ಅವನು ಬದುಕಿರತಕ್ಕಂಥ ವಾತಾವರಣ, ಅಥವಾ ಇನ್ನು ಮುಂದೆ ಯಾರಾದರೂ ಬಂದು ದುರುಪದೇಶ ಮಾಡಿರತಕ್ಕಂಥದ್ದು, ಇಂಥದ್ದೆಲ್ಲ ಕಾರಣ ಇರ್ತದೆ. ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಅವನು ತಪ್ಪು ಯಾಕೆ ಮಾಡಿದ ಅಂತನ್ನೋದು ನಾವು ವಿಚಾರ ಮಾಡಬೇಕು ಹೊರತು ತಪ್ಪಿಗೆ ಶಿಕ್ಷೆಯನ್ನೇ ಆ ವಿಚಾರ ಮಾಡೋದಲ್ಲ. ನಮಗೆ ತಪ್ಪಿಗೆ ಪ್ರತಿಯಾಗಿ ನಾವು ಶಿಕ್ಷೆ ಕೊಡಬೇಕು ಅಂತ ಆ ದೃಷ್ಟಿಯಿಂದ ವಿಚಾರ ಮಾಡಬಾರದು. ಅವನು ಯಾಕೆ ತಪ್ಪು ಮಾಡಿದ, ಕಾರಣ ಏನು, ಅದನ್ನು ತಿಳ್ಕೊಳ್ಬೇಕು. ಅದು ಅವನ ಅಧೀನ ಅಲ್ಲ. ಇದು ಸಮಬುದ್ಧಿ. ಎಲ್ಲ ಭಗವಂತನ ಅಧೀನ ಅಂತ ತಿಳ್ಕೊಳ್ಳೋದು, ಇದೊಂದು ಸಮಬುದ್ಧಿ. ಇನ್ನು ಇನ್ನೊಂದು ರೀತಿಯಿಂದ ಸಮಬುದ್ಧಿ ಹೊಂದಿದೆ. ಈಗ ಬಂಧುಗಳಲ್ಲಿ ಒಂದು ರೀತಿ ನಮ್ಮ ವರ್ತನೆ ಇದೆ, ಮಿತ್ರರಲ್ಲಿ ಈ ರೀತಿ ವರ್ತನೆ ಮಾಡಬೇಕು, ಬಂಧುಗಳಲ್ಲಿ ಈ ರೀತಿ ವರ್ತನೆ ಮಾಡಬೇಕು ಇತ್ಯಾದಿಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶತ್ರುಗಳಿದ್ದಾರೆ. ಶತ್ರುಗಳು ಅಂದರೆ ನಿನ್ನ ಶತ್ರುಗಳಲ್ಲ, ಭಗವಂತನ ಶತ್ರುಗಳು. ನಾರಾಯಣ ದಿಟ್ ತದನುಬಂಧಿ ಅಂಥ ಶತ್ರುಗಳು ಇದ್ದಾರೆ. ಅಂಥ ಶತ್ರುಗಳಲ್ಲಿ ಏನು ಮಾಡಬೇಕು, ಅವ್ರನ್ನ ನಿಗ್ರಹಣೆ ಮಾಡಬೇಕು. ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಕೊಲ್ಲು, ತಸ್ಮಾತ್ ಯುದ್ಧಸ್ವ, ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡು. ಇದು ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು. ಈಗ ಭೀಷ್ಮಾಚಾರ್ಯರು ಒಳ್ಳೆಯವರೇ, ಆದರೆ ಅವರು ನಿಂತಿದ್ದು ದುರ್ಯೋಧನ ಪಕ್ಷದಲ್ಲಿ ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶಾಸ್ತ್ರ ಏನು ಹೇಳ್ತಾ ಇದೆ, ಆ ದುಷ್ಟರನ್ನು ಮಾತ್ರವಲ್ಲ, ದುಷ್ಟರಿಗೆ ಯಾರು ಸಹಕಾರ ಮಾಡತಕ್ಕಂಥ ಸಜ್ಜನರು ಅವರನ್ನು ಕೂಡ ಓಡಿಲೇಬೇಕು. ಉಪಾಯ ಇಲ್ಲ, ಶಾಸ್ತ್ರ ಹಾಗೆ ಹೇಳ್ತಾ ಇದೆ. ಹೀಗೆ ಶಾಸ್ತ್ರದಲ್ಲಿ ಯಾವ ರೀತಿ ಯಾರಿಗೆ ಒಂದು ನಮ್ಮ ವರ್ತನೆ ಅವರ ಕುರಿತು ಹೇಗಿರ್ತದೋ ಅದನ್ನು ಶಾಸ್ತ್ರವೇ ಹೇಳಿದೆ. ಅದರಂತೆ ನಡೆದುಕೊಂಡ್ರೆ ಅದು ಸಮಬುದ್ಧಿ.